ವಂಚನಿಲ್ಲದೆ ಆಡ್ತಾ ಇರುವುದು ಏನು ಧನ್ಯವಾದ. ಯಾಕೆ ವಯಸ್ಸಿನ ಧನ್ಯವಾದ. ಯಾಕದು ನೀನು ಸಿಕ್ಕಿರುವುದು ನೀನು ನಾಟ್ಯ ಮಾಡಿರುವುದು ಹಾಡುತ್ತಾ ಇರುವುದು ಹಾ ಹಾ ಹಾ. ವಿಶೇಷವಾದ ಪ್ರತಿಭಾ ಸಂಪನ್ನರು ನೀನು ಹೌದೊಂದು ಕಡಿಮಾನೆಲ್ಲ ನೋಡು. ಯಾಕೆ ಹಾಡುವರಿಗೆ ಕುಣಿದು ಬರ್ತದೆ, ಕುಣಿದವರಿಗೆ ಹಾಡ್ಲಿಕ್ಕೆ ಬರ್ತದೆ. ಎರಡೂ ಇಲ್ಲಿ ಸಿಗ್ತದೆ ಅಂತ ಆದ್ರೆ ಅದು ನಿನ್ನಿಂದ ಲಭ್ಯವಾಯಿತು ನನಗೆ ಇವತ್ತು. ಗಾಯನ ಕೇಳುವ ಹಾಗಿತ್ತು, ನರ್ತನ ನೋಡ್ಬೇಕು, ಮತ್ತೊಮ್ಮೆ ನೋಡ್ಬೇಕು ಎನ್ನುವ ಹಾಗೆ ಆ ಎರಡು ಇಲ್ಲಿ ಸಿಗತಾಗುದು. ಅಷ್ಟು ಚಂದ ಆಗಿದೆ, ಹಾ ಹಾ ಹಾ. ಒಳ್ಳೆದಾಗಿದೆ. ನಿನ್ನ ಹಾಡೀ ಕುಣಿತು ಎಂತದದ್ದು ಹಾಡಿ ಕುಣಿತ ತುಂಬ ಹಾಡಿತು. ಮತ್ತೆಂತದ್ದು ಸೇರಿ ಸೇರಿದ್ರೆ ಬಹಳ ಕಷ್ಟ ಆಗ್ತದೆ. ನೀನೇ ಹಾಡು ನೀನೇ ಕುಣಿಯು, ಹಾ ಒಟ್ಟಿಗೆ ಹೇಳುವಾಗ ಹಾಡಿ ಸರಿ 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 ಸರಿ. ಹಾಗೆ ಇರುವುದು. ಹಾ ಹಾ. ಏನು ನನ್ನಷ್ಟಕ್ಕೆ ನಾನು ಸಾಗಿ ಹೋಗುತ್ತಲಿದ್ದೆ. ಅಡ್ಡಿಸ್ತಾ ಇದ್ದೆ. ಯಾಕೆ ನೀನು ಎಲ್ಲಿಂದ ಬಂದವರು, ಯಾಕಾಗಿ ಬಂದವರು, ಯಾಕಾಗಿ ನನ್ನ ನಿಲ್ಲಿಸ್ತಾ ಇದ್ದವರು, ನನಗೆ ಗೌರವಾದಂತಹ ಕಾಂತಾರ ಪ್ರದೇಶವಿದು. ಈ ಕಾಂತಾರದಲ್ಲಿ ಯಾರ ಭಯವೂ ಇಲ್ಲದೆ ಒಬ್ಬರೇ ತಿರುಗಾಟ ಮಾಡ್ತಾ ಇದ್ದೀರಿ. ಯಾರ ಭಯವೂ ನಿಮಗಿಲ್ವಾ? ಯಾರ ಭಯವು ನಿಮಗಿಲ್ಲವ ಅಂತ ಪ್ರಶ್ನಿಸುವ ನಿನಗೆ ಭಯ ಇರಬೇಕಿತ್ತಲ್ಲ. ಯಾಕೆ ಹೇಳಿಕೆ ಹೆಣ್ಣು ನೀನು ಗೌರವದ ಕಾಂತಾರ ಪ್ರದೇಶ ಇದು. ಎಲ್ಲಿಯಾದರೂ ರಕ್ಕಸ ಬಂದ್ರೆ ಹೌದು ರಕ್ಕಸರು ನುಗ್ಗುತ್ತಾರೆ. ರಕ್ಕಸರು ಜಾಗ್ರತೆ ನಿಮಗೆ ಜಾಕೆಟ್ ಮಾಡಿಕೊಡ್ತೇನೆ. ಹೌದಾ? ಹಾ ಆದ್ರೆ ಇನ್ನೂ ಜಾಗ್ರತೆ ಗೊತ್ತಾ? ಯಾಕೆ ಎಂತದ್ದು ಆಭರಣದ ರಾಶಿ ನಿಮಗೆ ಒಂದು ಆಭರಣ ಕಾಣುವುದಿಲ್ಲ. ನನ್ನಲ್ಲಿ ಅದು ಯಾಕೆ ಹೇಳಿದೆ ಗೊತ್ತಾ? ಯಾಕೆ ತಿರುಮಲಬೇಡ. ಅಲ್ಲ ಆಭರಣ ಹೇಗೆ ಗೊತ್ತು ನೋಡಿ ಅಂತ. ಆಗ ಎಲ್ಲಿಯಾದರೂ ಕಳ್ಳವಿದ್ರೆ ಹೊಡೆಕೋರರು ಬಂದ್ರೆ ನಿನ್ನ ಪ್ರಾಣವನ್ನು ಧರಿಸಿ ಇಲ್ಲಿಂದ ನೀನು ತುಟ್ಟುಕೊಂಡು ಬಂದಿದ್ಯಲ್ಲ ಈ ಆಭರಣ ಅಂತ ಹೆಣ್ಮಕ್ಳ ಬಗ್ಗೆ ಗೊತ್ತಿಲ್ಲ. ಅವ್ರ ಮನೆಯಲ್ಲಿ ಇಲ್ಲದೆ ಇದ್ರು ಪಕ್ಕದ ಮನೆಯಲ್ಲಿ ಬೇಡಿ ತಂದಾದ್ರೂ ಹಾಕೊಂಡು ಬರ್ತಾರೆ. ಹೌದಾ? ಯಾಕೆ ಗೊತ್ತಾ? ಒಂದು ವಿಶೇಷವಾದ ಕಾರ್ಯಕ್ರಮ ಆಯಿತು ಅಂತ ಇಟ್ಟುಕೊಳ್ಳಿ, ನೋಡ್ಬೇಕು ಅವರ ಶೃಂಗಾರಕ್ಕೆ ಪಾರವೇ ಇಲ್ಲ. ಸ್ವಲ್ಪ ಅವರ ಮನೆಯಲ್ಲಿ ಆಭರಣ ಇದ್ದರೂ ಕೂಡ ಪಕ್ಕದ ಮನೆಯವರಲ್ಲಿ ಬೇಡಿ ತಂದು ಆ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ನೋಡ್ಬೇಕು. ಮತ್ತೆ ಹೀಗೆಲ್ಲ ಮಾತನಾಡಿಸುವುದು, ಆಗ ತೋರಿಸುವುದು. ಹೌದಾ? ಮತ್ತೆ ಹೇಗಿದ್ದೀರಿ? ಹೌದು ಹೀಗೆ ಮತ್ತೆ ಹೀಗೆ ಕೈ ಮಾಡುವುದಿಲ್ಲ, ಹೀಗೆ ಮತ್ತೆ ಹೌದು ಹಾಗೆ ಮಾತನಾಡಿಸುವ ಅಭ್ಯಾಸ ಇರ್ತದೆ. ಹೆಣ್ಣುಮಕ್ಕಳಿಗೆ ಬಂಗಾರಾಯಿತು. ನನಗೆ ಗೊತ್ತಿಲ್ಲ, ಗೊತ್ತಿಲ್ಲ. ನೀನು ಹೆಣ್ಣಾಗಿ ಅರ್ಥ ಮಾಡ್ಕೊಂಡಿಯಲ್ಲ. ಹಾಗಂತ ಇದು ನಿನ್ನದಲ್ಲ, ಇದು ಇನ್ನೊಬ್ಬರದ್ದು. ಎಲ್ಲ ನನ್ನದೇ. ನಿನ್ನದಾದ್ದು ಅಲ್ಲ, ನಿನ್ನದಲ್ಲ. ಅವರದ್ದು ಪಕ್ಕದ ಮನೆಯವ್ರದ್ದು ಅಂತ ಗೊತ್ತಾಗಬೇಕು ಅಂತ ಆದ್ರೆ ನಾಳೆ ಅವ್ರ ಮನೆಯಲ್ಲಿ ಹೋಗಿ ನೋಡ್ಬೇಕು. ಎಲ್ಲುಂಟು ನಿಮ್ಮ ಬಂಗಾರ? ಪಾಪ ಕೊಟ್ಟವರ ಪರಿಸ್ಥಿತಿ ಅದು 15,000 ಹೋಗಿ ಕೇಳಬೇಕು. ಕೊಡ್ತಾರೆ. ಅಲ್ಲ, ಹೇಳ್ಬೇಕು. ಹೌದು ಕೊಟ್ಟ ತಪ್ಪು. ಹಾ ಹಾ. ಅಯ್ಯೋ ಹಾಗಲ್ಲ, ಇದೆಲ್ಲ ಬಂಗಾರದ್ದು ಅಂತ ಭಾವಿಸಿಕೊಂಡ್ರೆ ಹೊಡಿತಾ ಇದೆ, ಹೊಡ್ತಾ ಇದೆ. ಅದು ಬಂಗಾರ ಹಚ್ಚಿದಷ್ಟೇ. ಈಗ ಹಚ್ಚಿದ್ದ. ಒಂದು ನಾನಂತೂ ಮಳೆ ಬಿಡ್ಬೇಕು. ಎಲ್ಲ ಎಂತೆಂತದ್ದು ಇದು ಬಣ್ಣ ಮಾಡಿದ್ದ. ಹೌದು ಇದೆಲ್ಲ ಹಚ್ಚಿದ್ದು. ಯಾಕೋ ಏನು ಈಗ ಬಂಗಾರದ್ದು ಯಾವುದು ಕಾಗಿ ಬಂಗಾರ ಯಾವುದು ಗೊತ್ತೇ ಆಗುದಿಲ್ಲ. ಹೇಳಲಿಕ್ಕಾಗುವುದಿಲ್ಲ. ಎಲ್ಲಿಗೆ ಬಂದ ವ್ಯಕ್ತಿಯೂ ಹಾಗೆ ಒಳ್ಳೆಯವರ ಕೆಟ್ಟವರನ್ನು ಗೊತ್ತಾಗುವುದಿಲ್ಲ. ಈಗ ಬಹಳ ಕಷ್ಟ. ಅದರಲ್ಲಿಯೂ ನೋಡೋದಕ್ಕೆ ಬಹಳ ಚಂದ ಇದ್ದೀರಿ ನೀವು. ನಗು ಬರುತ್ತಾರೆ. ಯಾಕೆ? ನನ್ನ ನೋಡಿ ಚಂದ ಅಂತ ಆಗ್ತಾ ಇದೆಯಲ್ಲ. ಅಲ್ವಾ? ನನ್ನ ನೋಡಿ ಚಂದ ಅಂತ ಹೇಳಿದ್ರೆ ಚಂದ ಶಬ್ದ ಕಟ್ಟ ಸಿಗುವುದಿಲ್ಲ. ಅದು ಯಾಕೆ ಅಂತ ಈ ಮುಖವನ್ನು ಚಂದ ಕಾಣೋದು ಹೇಳುದು ನನಗೆ ಚಂದವಾಗಿ ಕಂಡಿದೆ. ಇದ್ರಿರ್ಬೋದು. ಯಾಕೆ ಕೇಳಿದ್ರೆ ಹಿರಿಯವರು ಅವರು ಮಾತಾಡಿದ್ದಾರೆ. ಏನು ಕಾಣುವ ದೃಷ್ಟಿಗೆ ಚಂದ ಇತ್ತು, ಬಿಟ್ಟರೆ ವ್ಯಕ್ತಿಯ ಮುಖದಲ್ಲಿ ಅಲ್ಲ. ನನ್ನ ದೃಷ್ಟಿಗೆ ಚಂದವಾಗಿ ಕಂಡಿದ್ದೀರಿ. ಯದ್ಭಾವೋ ತದ್ಭವತಿ. ಅವರವರ ಭಾವಕ್ಕೆ ಬಿಟ್ಟು ಬಂದಿರ್ತದೆ. ಚಂದದಲ್ಲಿ ತಂದೆ ಯಾರು ಕೇಳಿದ್ರಿ? ಮನ್ಮಥ, ಜಯಂತ, ವಸಂತ, ನಳಕುವರರು ಅವರು ಹೀಗೆ ಕೊಂಡಾಡ್ತಾರೆ. ಅವನ್ನೆಲ್ಲ ತಂದು ನಿಮ್ಮ ಕಾಲಿ ಕಟ್ಟಬೇಕು. ನಾನು ನನಗೆ ಬೇಡ. ಒಂದು ವಾರ ಆಗ್ತದಾ? ಹಾಗೆ ಹೋಗಲ್ಲ. ಹಾಗಲ್ಲ, ಈ ರೂಪದ ಮುಂದೆ ಅವರ ರೂಪ ಎಂತದ್ದು ಅಲ್ಲ, ಅಷ್ಟು ಚಂದ. ಹೋಲಿಸ್ತಾ ಇದ್ದೀವಿ ರೂಪಕ್ಕೆ. ಹೌದು, ನಿಮ್ಮ ಹಣೆ ಅದು ಹಣೆಯೇ ಅಲ್ಲ, ನೀವು ಹೋಗುವುದ ತೆಗೆದುಕೊಳ್ಳಿ. ಬಂಗಾರದ ಮಣೆ, ಹೂವು, ಕಾಮನ ಕೈ ಕಪ್ಪಿಲ್ಲು, ಕಣ್ಣು ನೀನ್ ಕಣ್ಣೆ, ಹೋಗಿ ಮೂರನೇ ಮೀನ್ ಕಣ್ಣು, ಮೀನ್ ಕಡೆ ಹೀಗೆ ಮೀನ್ ಕದ್ದಿದ್ದ ಹಾಗಾಗಿ ಮೀನ ನಯನ. ಆ ಹೆಣ್ಣನ್ನು ಮೀನಾಗ್ತದೆ ಕೈ ಗಂಡಾದವರನ್ನ ಕಣ್ಣ ನೋಡಿ ಮೀನು ನಯನ ಹೋಲಿಕೊಳ್ಳದಾಗಿ. ನಿಮ್ಮ ಮೂಗು ನಯನ, ನಿಮ್ಮ ಮೂಗು ಗೊತ್ತಾಗಿದೆ. ಇಡೀ ಮುಖ ಒಂದೇ ಮೂಗು. ಇಲ್ಲ ಇಪ್ಪತ್ತಿರ್ತದೆ ಕೆಲವರಿಗೆ. ಹಾಗಲ್ಲ, ಕೆಲವರಿಗೆ ಮೂಗಿರ್ತದೆ ಯಾವ ರೀತಿ ಕೇಳಿ. ದೊಡ್ಡ ಮುಖವಾಗಿದ್ರೆ ಮೂಗು ಸಣ್ಣದೇ ಇರ್ತದೆ. ಇನ್ನು ಕೆಲವರಿಗೆ ಮುಖ ಒಳಗಿರ್ತದೆ, ಮೂಗು ಇಷ್ಟು ದೊಡ್ಡ ಇರ್ತದೆ. ಅಯ್ಯಪ್ಪ ಇದೆಂತ ಮೂಗು, ಮುಖವೇ ಕಾಣುವುದಿಲ್ಲ. ಆಗ ಹಾ ಹೇಳು ಏನು ತಿರುಗಾಟದ ಅವಧಿ
ಇಲ್ಲಿ ಇದ್ದಾರಪ್ಪ. ಅದು ಹಾಗಲ್ಲ. ಅಂತ ಆಕಾರ ಚಂದ ಹೌದು. ಎಷ್ಟು ಊಟ ಇದ್ದೀರೋ ಅಷ್ಟೇ ದಪ್ಪ ಇದ್ದೀರಿ. ಹಾ. ಈ ಗಾಂಧಾರದ ತನ್ಮಧ್ಯದಲ್ಲಿ ಹತ್ತಿಂದಿತ್ತ ಇಂದಿತ್ತ ಸಂಚಾರ ಮಾಡ್ತಾ ಇದ್ದೀರಿ. ದೂರದಲ್ಲಿ ನಿಮ್ಮನ್ನ ಕಂಡೆ ಪತ್ರಿಕೆ ಬಂದು ನಿಂದ ಮೇಲೆ ಅನ್ನಿಸಿದಲ್ಲೇ ಹೇಳದಿರಂತೆ. ಅವಕಾಶ ಉಂಟು. ನನ್ನನ್ನು ವರಿಸಿ ರಮಿಸಿದ್ರೂ ತೊಂದರೆ ಇಲ್ಲ, ಅಥವಾ ರಮಿಸಿ ವರಿಸಿದ್ರೂ ತೊಂದರೆ ಇಲ್ಲ. ಆಯ್ಕೆ ಮಾತ್ರ ನಿಮಗೆ ಹೇಳಿದದ್ದು. ಆಯ್ಕೆ ಪ್ರಕ್ರಿಯೆ ಕೊಟ್ಟೆ ಅವರು ಕೊಟ್ಟ ಮೇಲೆ ಎರಡು ಮಾತಾಡಲಿಕ್ಕೆ ಅವಕಾಶ ಉಂಟು. ನೀನು ಅಥವಾ ಬಿಟ್ಟು ಹಡವು ಸಂಗನು ನೀನು ಅಥವಾ ಬಿಟ್ಟು ಹಡವು ಸಂಗನು ಆಶ್ಚರ್ಯವಾಗಿ ತಿಳಿದಿದೆ. ನಿನ್ನ ನುಡಿಯನ್ನು ಕೇಳಿದಾಗ ಯಾಕೆ? ನನಗೆ ವಿಚಿತ್ರವಾಗುತ್ತಾ ಇದೆ. ಹಾ, ಈ ದಾರಿಯಲ್ಲಿ ಸಾಗಿ ಹೋಗ್ತಿರುವಂತ ಈ ಹುಟ್ಟಿಗೆ ನೀನು ಅರ್ಥೈಸಿದ ಪರಿಯನ್ನ ತಿಳಿದ ಹೇಗೆ ಗೊತ್ತಾ? ಹೇಗೆ? ಹೇಳಿ ಕೇಳಿ ಹೆಣ್ಣು ಘೋರವಾದ ಅಡವಿ ಇದು. ಹೆಣ್ಣಾದ್ರಿಂದ ಬಾಳಿ ವಟದ ಸ್ಥಿತಿ ಇಲ್ಲ ಆಸಕ್ತಿ ಒದಗಿರಬಹುದು. ಆ ಕಷ್ಟವನ್ನು ದೂರೀಕರಿಸುವ ಸಲುವಾಗಿ ಸಹಾಯಕ್ಕಾಗಿ ನನ್ನನ್ನು ತಡೆದಿರಿಸಬಹುದು ಎಂಬ ಹಾಗೆ ನಾನು ತಿಳಿದೆ. ಆದ್ರೆ ಭಾವನೆ ಬೇರೆಯಾಗಿ ಹೋಯಿತಲ್ಲ. ಹೀಗಾಯಿತು. ತಂದೆಯಲ್ಲಿ ನನ್ನನ್ನು ಮದುವೆ ಆಗಬೇಕು ಎಂಬ ಹಾಗೆ ಅರ್ಥ ಆಯಿತು. ಸರಿ. ಚಂದದ ಹೆಣ್ಣಾದವಳು ಚಂದದ ಗಂಡನು ಕಂಡಾವಾಗ ಪ್ರೀತಿಸುವುದೋ ಪ್ರೇಮಿಸುವುದೋ ಇಲ್ಲ ಮದುವೆ ಆಗಿದೆ ಎಂಬ ಹಾಗೆ ಮನದ ಅಭಿಲಾಷೆಯನ್ನು ಹೇಳಿಕೊಳ್ಳುವುದು ಅಪರಾಧವೇ ಅಲ್ಲ. ಇಷ್ಟಪಡುವುದು ಸರಿಯಲ್ಲ. ಸರಿ ಒಪ್ಪಿಕೊಳ್ಳುತ್ತೇನೆ. ಆದರೆ ಹೇಳಿಕೊಳ್ಳುವ ರೀತಿ ಮಾತಿನ ತಪ್ಪಾಗಿ ಹೋಯಿತು. ಖಂಡಿತವಾಗಿ ಹೋಯಿತು. ಹೇಗೆ? ಅಡಿಗೆ ಅಲ್ಲ ಹಾ, ರಮಿಸಿ ವರಿಸ್ತೀರು ಒರಿಸಿ ರಮಿಸ್ತೀರು ಎಂಬ ಹಾಗೆ ಆಯ್ಕೆ ಮಾತ್ರ ಹೇಳಿದ್ದದ್ದು. ಆಯ್ಕೆ ಕೊಡುವಂತ ನಿನ್ನ ಮನಸ್ಸಿನ ಶುದ್ಧತೆ ಅಲ್ಲವೇ ಅಲ್ಲ. ಅಶುದ್ಧತೆಯ ಕೂಡಿದೆ ನಿನ್ನ ಮನಸ್ಸು. ಹೇಗೆ? ಅಲ್ಲದೆ ಹೋದ್ರೆ ಪ್ರೇಮ ಭಾವವಲ್ಲ, ಇದು ಕಾಮ ಭಾವ. ಹಾ, ಹಾ, ಹಾ. ಕಾಮ ವಾಂಛೆಯಿಂದ ಹೊಂದಿ ನನ್ನನ್ನು ಮದುವೆ ಆಗುವಲ್ಲಿ ನಿರ್ಧರಿಸ್ತಾ ಇದ್ದರೆ ನನಗೆ ಅರ್ಥವಾಗುತ್ತದೆ. ಹಾ, ಏನು ಆಕರ್ಷಣೆ ಇಲ್ಲ ಪ್ರೀತಿಯಾಗಲು ಸಾಧ್ಯವೋ? ಎಲ್ಲ ಪ್ರೀತಿ ಪ್ರೇಮವಾಗಲು ಸಾಧ್ಯವಾಗುವುದಿಲ್ಲ. ಪ್ರೇಮ ಅಂದರೆ ಏನು? ನಿರ್ವ್ಯಾಜಿತವಾದ ಭಕ್ತಿ, ಅದು ಪ್ರೇಮ ಅನ್ನಿಸಲ್ಪಡುತ್ತದೆ. ಅದರಲ್ಲಿ ಕಾಣಿಸ್ತದೆ. ಪ್ರೇಮ ಅಂದ್ರೆ ಹೇಗಿರ್ಬೇಕು? ಹೇಗೆ? ಹೆಣ್ಣು ಗಂಡಿನ ಸಂಬಂಧ ಸ್ವಾರ್ಥ ಇರಬಹುದು, ತಾನು ಇರುವಂತ ಅಹಂಕಾರ ಇರಬಹುದು, ಸಂಬಂಧ ಇರುವುದು ಗಟ್ಟಿಯಾಗುವುದಕ್ಕೆ ಬೇಕಾಗಿ ಹೊಂದಾಣಿಕೆ ಇರಬೇಕು. ಹಾ, ಹಾ, ಹಾ. ಇದು ಯಾವುದು ಕಾಣುತ್ತಿಲ್ಲ. ಮನದ ಭಾವನೆಗಳನ್ನ ಹಂಚಿಕೊಂಡಾಗ ಅದು ಪ್ರೇಮ ಆಗ್ತದೆ. ಖಂಡಿತ ಪ್ರೇಮ ಇರುವುದು ಇದು ವೇದಿಕೆ ಆಗಿದೆ. ಬರೀ ನನ್ನದು ಆಕರ್ಷಣೆ ಮಾಡುವ ಅಲ್ಲದೆ ಹೋದ್ರೆ ಇನ್ನೆಂತ ಮಾಡಬಹುದಾದ ರೂಪ ಸಾಮರ್ಥ್ಯ ಹೆಣ್ಣಿಗೆ ವ್ಯಕ್ತಿತ್ವ ಎನ್ನುವುದು ಬೇಕಾಗಿದೆ. ಜೊತೆಯಲ್ಲಿ ರೂಪ ಇದ್ರೆ ಸಾಕಾಗಲಿಕ್ಕಿಲ್ಲ, ಮತ್ತೆ ಗುಣ ಸೌಂದರ್ಯವೂ ಬೇಕಾಗಿದೆ. ಗುಣ ಇಲ್ವಾ? ಯಾವುದು ಸತ್ಯ ಮಾಡಿ ಹೇಳುತ್ತೆ ನೀವು ಬಿಟ್ಟರು. ಸುಮ್ಮನೆ ಯಾಕೆ ಮೂರು ಬಿಟ್ಟವರು? ಹಾಗೆ ಒಟ್ಟಾರೆ ಮಾತಾಡಬೇಕು. ನಾನು ಒಟ್ಟಾರೆ ಮಾತಾಡುತ್ತೇನೆ. ಎಂತದು ಮೂರು ಬಿಟ್ಟವರು? ಶ್ರುತಿ ಮತಿ ಸರಿ 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 ಸರಿ. ಆಡುವ ರೀತಿ ಸರಿಯಲ್ಲ, ಮತಿ ಮೊದಲೇ ಸರಿ, ನಡೆದ ರೀತಿ ಹೊಂದಾಣಿಕೆ ಹೆಣ್ಣಾದವನು ಮಾಲಿನಿ ಅಂತ ಕರೆಯುವುದು ಯಾಕೆ? ಯಾಕೆ? ಮಾನವಂತರಾಗಿ ನಡೆಯಬೇಕೆನ್ನುವ ಉದ್ದೇಶಕ್ಕಾಗಿ. ಹಾಗಂತ ನೀನು ಹಾಗಲ್ಲ, ಮಾನವ ಬಿಟ್ಟವಳ ಹಾಗೆ ಮಾತಾಡ್ತಾ ಇದೆಯಲ್ಲ, ಪ್ಲೀಸ್ ತಪ್ಪ. ಅಪರಾಧ ಅಲ್ಲ. ಪ್ರೀತಿ ಅಂತ ನೀವು ಹೇಳಿದ ರೀತಿ ತಪ್ಪಾಗಿದೆ. ಯಾಕೆ? ಯಾವ ರೀತಿ ಹೇಳಬೇಕಿತ್ತು? ಅಲ್ಲ, ಮದುವೆ ಆಗುವ ಮನಸ್ಸಿನದೇ ಆದ್ರೆ ಚಂದ ಇದ್ದ ನನ್ನನ್ನೇ ಕೇಳಬೇಕಿತ್ತು. ಮದುವೆ ಆಗ್ತೀರೋ ಎಂಬ ಹಾಗೆ ವಿನ್ನವಿಸಬೇಕು. ಇದು ಕೂಡಿ ರಮಿಸ್ತೀರೋ, ಅದು ಕೂಡಿ ಮದುವೆ ಆಗುತ್ತೆ
ಎಲ್ಲರಿಗೂ ಆಸೆ ಬೇಕಾಗಿ ಆಸೆ ತನಿಖೆ ಅದು ಬೇರ್ಮುಖವಾಗಿ ಹೋಗಿದ್ದಲ್ಲ. ಹೌದು. ಹಾಗಾದ್ರೆ ನಿನ್ನಲ್ಲಿರಬಹುದು ಆಸೆ ಅಂತ ನಾನು ಯಾವ ಅಲ್ಲಂತ ಇರುವುದಿಲ್ಲ. ಹಾಗಂತ ಹೇಳಿದ ರೀತಿ ತಪ್ಪು ಅಂತ ಆಗ್ತದೆ. ಈ ರೂಪಕ್ಕೆ ನಾನಲ್ಲ, ಯಾರು ಕೂಡ ಮಾರು ಹೋಗುತ್ತಾರೆ. ನಾನು ಹೋದವರು ಯಾರು, ನನ್ನನ್ನು ಯಾವ ಕಡೆ ಕೊಡಿಗೂ ಅಂತ ಮಾಡಬೇಡ. ಕಾರ್ಯಕ್ರಮಕ್ಕೆ ಬಂದವನಿದ್ದೇನೆ. ಈ ದಾರಿಗೆ ಅಡ್ಡಲಾಗಿ ವ್ಯರ್ಥ ಪ್ರಯತ್ನ ಮಾಡಬೇಡ, ಹಠ ಸಾಧಿಸಬೇಡ. ಹೋದ ಉಪಕಾರ ಕಟ್ಟಿಕೊಂಡು ಸೋತು ಬಂದ ನಾರಿನನ್ನು ನೀತಿಯಂತೆ ನೀವು ಭರಿಸಬೇಕು. ಭರಿಸದೆ ಹೋದರೆ ಪಾತಕ ಬರ್ತದೆ. ಪಾತಕ ಎಂತದ್ದು? ಪತನ ಹೆಚ್ಚುವುದಕ್ಕಾಗಿ ಪಾತಕದ ಕಾರಣ ಅಲ್ವಾ? ನಾನು ಪತನ ಹೆಚ್ಚುವುದಕ್ಕಾಗಿ ಯಾವುದನ್ನು ಮಾಡಿದ್ದು ನಾನು ಪ್ರೀತಿಸಿದ್ದೇನಲ್ವಾ? ಇಲ್ಲ. ನನಗೆ ತಂದೆ ತಾಯಿ ಮುನ್ನುವಿಗೆ ಅಂದಕ್ಕೆ ವಿಷ ಹಾಕಿದ್ದ ಇಲ್ಲ. ಅಂತ ಪಾತಕದ ಕಾರ್ಯ ಮಾಡಲಿಲ್ಲ ಅಂತ ಪತನವೇ ಅಂತ ಪಾತಕ ಕಾರ್ಯ ಎಂತ ಆಗ್ತದೆ ಕೇಳುವುದು. ನಾನು ಸೋತಿದ್ದೇನಲ್ಲ ನಿಮ್ಮ ರೂಪಕ್ಕೆ. ಈಗ ಆಶಿಸಿದೆಯನ್ನು ದೂಷಿಸಿದ ಕಷ್ಟ ಬರುವುದು ಪಾತಕ ಅಂತ ಆಡುವುದು. ಹೌದು. ಹಾಗಾದ್ರೆ ಆಶಿಸಬೇಕಾದ ಹೆಣ್ಣೆ ಯಾರು? ಯಾರು? ಹೆಂಗತ್ತಾದ್ರು ಉಪರೀಕ್ಷಣೆ ಕೇಳಿದವ ಅದು ಒಳ್ಳೆಯ ಗಂಡನಿಗೆ ಬರುವುದು ಪಾತಕದ ಕಾರ್ಯ ಅಂತ ಆಗುವುದು. ಇದು ಹಾಗಾಗಿ ನೀನ್ ಯಾರು ನಾನು ಯಾರು ಸುಮ್ಮನೆ ಹಠ ಮಾಡಬೇಡ. ನಾನು ಕಾರ್ಯ